ಇಂದಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಈಗಾಗಲೇ ಜೆಡಿಎಸ್ ಪಕ್ಷ ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಿಚಾರಗಳು, ತಮಗೆ ಸಬ್ಜೆಕ್ಟ್ಗಳು ಕೂಡ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವಂತ ಕೆಲಸವನ್ನ ತಮ್ಮ ಪಕ್ಷ ಮತ್ತು ಬಿಜೆಪಿ ಜೊತೆ ಮಾಡ್ತೀರಿ ಸರ್? ಕಡೆ ಈಗ ಒಂದ್ ಕಡೆ ಸರ್ಕಾರ ಅಭಿವೃದ್ಧಿ ಶೂನ್ಯ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಜೊತೆನಲ್ಲಿ ಇವತ್ತು ಬಳ್ಳಾರಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತ 5 ಸರಣಿ ಸಾವುಗಳೇನಿದೆ, ಬಾಣಂತಿಯರ ಸಾವುಗಳಿರ್ಬೋದು, ಅಲ್ಲಿಂದ ರಾಯಚೂರಲ್ಲೂ ಕೂಡ 3 ಜನ ಅದೇ ಔಷಧಿಯನ್ನ ಕೊಟ್ಟು ಅದು ಸಾವನ್ನಪ್ಪಿರ್ತಕ್ಕಂಥದ್ದು ನೋಡಿದಾಗ ಇವರು ಬಡವರ ಪರವಾಗಿ ಯಾರು ನಿರ್ಗತಿಕರಿರ್ತಾರೆ ಅವರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ನಮಗಿದೊಂದು ದೇವಾಲಯ ಅಂತಕ್ಕಂಥ ತಿಳಿದು ಬರ್ತಾರೆ. ಅಂತವ್ರಿಗೆ ಒಳ್ಳೆ ರೀತಿಯಲ್ಲಿ ಔಷಧಿ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಅಂತಂದ್ರೆ ಖಂಡಿತ ಈ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವೈಫಲ್ಯತೆ ಕಾಣ್ತಾ ಇದೆ. ಇದನ್ನ ಬೆಳಕಿಗೆ ತಂದು ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಮತ್ತೆ ಕಳೆದ 2 ವರ್ಷಗಳಿಂದ ಏನು ಕಲಬುರಗಿ ಜಿಲ್ಲೆ ಇರ್ಬೋದು, ಈ ಭಾಗದಲ್ಲೆಲ್ಲ ತೊಗರಿ ಹೆಚ್ಚಿನದಾಗಿ ಬೆಳೀತಾರೆ. ಆ ರೈತರು 2 ವರ್ಷದಿಂದ ಅವ್ರಿಗೆ ಇದನ್ನು ಕೂಡ ಬೆಳೆ ಸಿಕ್ಕಿಲ್ಲ ಅವ್ರ ಕೈಗೆ. ಅವರು ಬಿತ್ತನೆ ಮಾಡಿರ್ತಕ್ಕಂಥದ್ದಕ್ಕೆ ಅವರು ಇನ್ವೆಸ್ಟ್ ಮಾಡಿರೋದು ಯಾವುದು ಕೂಡ ಅವ್ರ ಕೈಗೆ ಎಟಕದೇ ಇರತಕ್ಕಂಥದ್ದು. ಮತ್ತೆ ನೋಡಿ, ನೆನ್ನೆ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಈಗ ಎಲ್ಲ ರೈತರ ಪರವಾಗಿ ಇವರು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇವೆಲ್ಲದನ್ನು ವೈಫಲ್ಯ. ಮತ್ತೆ BPL ಕಾರ್ಡ್ ತೆಗೆದು ಇವತ್ತು ಬಡ ರೈತರಿಗೆ, ಇದು ಬರೀ ರೇಷನ್ಗಷ್ಟೇ ಅಲ್ಲ, ಬಡ ರೈತರ ಒಂದು ಆರೋಗ್ಯಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ಈ BPL ಕಾರ್ಡ್ಗಳ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ಹಲವಾರು ವರ್ಷಗಳಿಂದ ಇಲ್ಲದೆ ಇದ್ದಂತ ವಕ್ಫ್ ಆಸ್ತಿಗಳು ಇವಾಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಬಂದಾಗ. ಇದೆಲ್ಲದನ್ನು ಕೂಡ ಎತ್ತಿಡಿದು ಇದೆಲ್ಲ ಸರಿಪಡಿಸಿ ಜನಗಳಿರ್ತಕ್ಕಂಥ ಆತಂಕ, ಜನಗಳಲ್ಲಿರ್ತಕ್ಕಂಥ ಭಯವನ್ನ ನಿರ್ಭೀತಿಯಿಂದ ಇರೋ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ತಾಕೀತನ್ನ ಈ ಸರ್ಕಾರಕ್ಕೆ ಕೊಡುವಂತ ಕೆಲಸ ನಾವೆಲ್ಲ ವಿರೋಧ ಪಕ್ಷದವರು 2 ಪಕ್ಷದವರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಸರ್, ಉತ್ತರ ಕರ್ನಾಟಕದಲ್ಲಿ ಈ ಒಂದು ಅಧಿವೇಶನ ನಡೀತಾ ಇರೋದ್ರಿಂದ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬೇಕಂತೇಳಿ ಇಲ್ಲಿನ ಶಾಸಕರ ಒಂದು ಅಭಿಪ್ರಾಯ ಆಗಿರುವಂತದ್ದು. ತಾವು ಈ ಒಂದು ವಿಚಾರಕ್ಕೆ ಯಾವ ರೀತಿ ಸ್ಪಂದಿಸ್ತೀರಿ? ಖಂಡಿತ ಈ ಸುವರ್ಣಸೌಧ ಕಟ್ಟಿದ ಉದ್ದೇಶನೇ ಅದು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವರ ಒಂದು ದೂರಾಲೋಚನೆ ಇಟ್ಕೊಂಡು ಈ ಭಾಗದ್ದು ಕೂಡ ಜನ ಆತಂಕ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಏನು ಕೊರಗು ಹಿಂದಿಂದ ಇತ್ತು ಅದನ್ನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿ ಈ ಭಾಗಕ್ಕೂ ಕೂಡ ಎಲ್ಲಾ ಇಲಾಖೆಗಳು ಬಂದು ಕೆಲಸ ಮಾಡಬೇಕು, ಎಲ್ಲಾ ರೀತಿಯ ಸವಲತ್ತು ಕೂಡ ಇಲ್ಲಿ ಸಿಗಬೇಕು ಈ ಭಾಗಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಆದ್ರಿಂದ ನಾವು ಕೂಡ ಈಗಾಗಲೇ ಸ್ಪೀಕರ್ಗೆ ಮನವಿ ಮಾಡ್ಕೊಳ್ಳೋರಿದ್ದೇವೆ. ಇದರಲ್ಲಿ 2 ವಾರದಲ್ಲಿ 1 ವಾರ 5 ದಿವಸ ಈ ಭಾಗದ ಚರ್ಚೆನೆ ಆಗಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಇದೆ ಅಂತ ಹೇಳಿಕ್ ಬಯಸ್ತೇನೆ. ಸರ್ಕಾರವು ಕೂಡ ಒಂದು ವಿರೋಧ ಪಕ್ಷಗಳ ಒಂದು ಅಕ್ರಮಗಳಾಗಿರ್ಬೋದು, ಕೋವಿಡ್ ಹಗರಣ ಸೇರಿದಂತೆ ಭಿನ್ನಮತ ಇರುವಂತದ್ದು, ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ತಮ್ಮನ್ನ ಕಟ್ಟಿಹಾಕಲು ಕೂಡ ಒಂದಷ್ಟು ರಣತಂತ್ರಗಳನ್ನು ರೂಪಿಸಿಕೊಂಡಿರುವಂತದ್ದು. ಈಗ ಅವರು ನಮ್ಮನ್ನು ಕಟ್ಟಾಕೋದ್ರಿಂದ ಉಪಯೋಗ ಇಲ್ಲ. ಅವ್ರಿಗಿರ್ತಕ್ಕಂಥದ್ದು ಟಾಸ್ಕ್ ಏನಂದ್ರೆ ಜನಗಳು ಇವ್ರಿಗೇನು 136 ಜನ ಗೆಲ್ಸಿದ್ರು, ಮತ್ತೆ ಈಗ ಬೈ ಎಲೆಕ್ಷನ್ ಕೂಡ 3 ಗೆದ್ದಿದೀವಿ ಅಂತ ಏನ್ ಬೀಗ್ತಾ ಇದಾರೆ ಈ ಕಾಂಗ್ರೆಸ್ನವರು. ಇವ್ರು ಮೊದಲು ಜನಗಳ ಎಲ್ಲಾ ಇಲಾಖೆನಲ್ಲೂ ಕೂಡ ಅವ್ರಿಗೆ ಸಮರ್ಪಕವಾಗಿ ನಾವು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದೀವಿ ಅಂತ ದಯಮಾಡಿ ನೋಡ್ಕೊಳ್ಳಿ. ಆಮೇಲೆ ಬೇರೆ ವಿರೋಧ ಪಕ್ಷದ ಬಗ್ಗೆ, ಈ ವಿರೋಧ ಪಕ್ಷದವ್ರು ಮಾಡಿದಾರೆ ಅಂತಾನೆ ತಾನೆ ಇವ್ರನ್ನ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಇವತ್ತು ಎಲ್ಲಾ ಇಲಾಖೆನೂ ಕೂಡ ಕೆಲಸ ಮಾಡಲಿ ಈ ಸರ್ಕಾರ ಅಂತ ಒತ್ತಾಯ ಮಾಡ್ತೀವಿ. ಸರ್, ಇನ್ನೊಂದ್ ಕಡೆ ಜೆಡಿಎಸ್ ಬಿಜೆಪಿ ಕಳೆದ ಅಧಿವೇಶನದಲ್ಲಿ ಸಾಕಷ್ಟು ಸಂಘಟಿತವಾಗಿ ಒಂದು ಹೋರಾಟ ಮಾಡಿತ್ತು. ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಸಮನ್ವಯದ ಕೊರತೆ ಆಗಿದೆ. ಯಾಕಂದ್ರೆ ಅವರೆಲ್ಲೂ ಅಸಮಾಧಾನ ಇದೆ. ಈ ಎಲ್ಲಾ ವಿಚಾರಗಳಿಂದ ಎಲ್ಲೋ ಒಂದ್ ಕಡೆ ಶಾಸಕರು, ಜೆಡಿಎಸ್ ನಲ್ಲೂ ಕೂಡ ಕೆಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿಯಲ್ಲಿ ಕೂಡ ಉತ್ತರ ಕರ್ನಾಟಕದ ಶಾಸಕರು ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಸಮನ್ವಯದ ಕೊರತೆ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಒಂದೇನಾಗಿದೆ, ಆಂತರಿಕವಾಗಿ ಎಲ್ಲ ಪಕ್ಷದಲ್ಲೂ ಕೂಡ ಸಮಸ್ಯೆಗಳಿರ್ತದೆ. ಈಗ ಅಲ್ಲಿಲ್ವೇ ಮುಖ್ಯಮಂತ್ರಿಗಳದೇ ಒಂದ್ ಬಣ, ಇದು ಉಪಮುಖ್ಯಮಂತ್ರಿಗಳದೇ ಒಂದ್ ಬಣ, ಸನ್ಮಾನ್ಯ ಪರಮೇಶ್ವರ್ ನಾವೆಲ್ಲ ಇಲ್ವಿ ಅಂತಕ್ಕಂಥದ್ದು ಬಿಂಬಿಸಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದೇ ಇರುತ್ತೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಮಾಡ್ತಾರೆ. ಸಮಸ್ಯೆ ಬರ್ತಕ್ಕಂಥದ್ದು ಸಹಜ, ಒಂದು ಕುಟುಂಬದಲ್ಲೂ ಕೂಡ ಬರ್ತದೆ. ಆದ್ರೆ ಇಲ್ಲಿ ಒಂದು ಬಿಜೆಪಿಲಿ ಇರ್ತಕ್ಕಂಥ ಆಂತರಿಕ ಸಮಸ್ಯೆ ಇರ್ಬೋದು, ಬೇರೆ ಪಕ್ಷದಲ್ಲಿ ಇರ್ಬೋದು. ನಮ್ಮಲ್ಲಿ ಸದನದೊಳಗೆ ಬಿಜೆಪಿಯ ಎಲ್ಲಾ ಶಾಸಕರು ಒಂದೇ, ಜೆಡಿಎಸ್ನ ಎಲ್ಲಾ ಶಾಸಕರು ನಾವೆಲ್ಲ ಒಂದೇ, ಒಟ್ಟಾಗಿ ಸೇರಿ ನಾವು ಈ ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತೇವೆ.
ತಾವು ಶಾಸಕಾಂಗ ಪಕ್ಷದ ನಾಯಕರಾಗಿ ಈ ಭಾಗದಲ್ಲಿ ಮೊದಲ ಬಾರಿಗೆ ಈ ಒಂದು ಅಧಿವೇಶನದಲ್ಲಿ ಭಾಗಿಯಾಗ್ತಿದ್ರ, ಯಾವ ರೀತಿ ತಮ್ಮ ಒಂದು ಹೋರಾಟ ಸರ್ಕಾರದ ವಿರುದ್ಧ ಯಾವ ರೀತಿ ಇರುತ್ತೆ ಅನ್ನೋದು ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಹೌದು, ನಮಗೆ ಒಂದು ಇದಿದೆ, ನಮಗೊಂದು ಆಸೆ ಇದೆ. ಒಂದು ಈ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾ ಇಲಾಖೆನಲ್ಲೂ ಕೂಡ ಕೆಲಸ ಮಾಡಬೇಕು. ಇಲ್ಲಿರ್ತಕ್ಕಂಥ ಕಬ್ಬಿನ ರೈತರ ಸಮಸ್ಯೆ ಇರ್ಬೋದು, ನೀರಿಂದಿರ್ಬೋದು, ಮತ್ತೆ ಈ ಬೆಳೆಗಳು ನಾಶದಿಂದ ವೈಫಲ್ಯ ಆಗಿರ್ತಕ್ಕಂಥ ತೊಗರಿ ಬೆಳೆ ಇಂತ ಹೆಚ್ಚಿನದಾಗಿ ಇಲ್ಲಿ ಕಬ್ಬು ತೊಗರಿ ಇದೆಲ್ಲ ಬೆಳೀತಕ್ಕಂಥ ಭಾಗ ಆಗಿರೋದ್ರಿಂದ ಆ ರೈತರಿಗೆ ಎಲ್ಲಾ ರೀತಿಯಲ್ಲೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇಲ್ಲಿ ಬೇರೆ ಮೂಲಭೂತ ಸೌಕರ್ಯಗಳು ಏನೇನು ಕುಂಠಿತ ಆಗಿದೆ ಅದೆಲ್ಲದನ್ನು ಕೂಡ ಬೆಳಕಿಗೆ ತಂದು ಈ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ನಾವು ಬಿಜೆಪಿಯವರು ಮತ್ತು ಜೆಡಿಎಸ್ನ ಎಲ್ಲಾ ಶಾಸಕರು ಕೂಡ ಒಟ್ಟಾಗಿ ನಾವು ಇವತ್ತು ಸದನದಲ್ಲಿ ಬೆಳಕು ಚೆಲ್ಲುವಂತ ಕೆಲಸ ಮಾಡ್ತೇವೆ. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಡಿರುವಂತದ್ದು. ಏನು ಸರ್ಕಾರದ ವಿರುದ್ಧ ಇರುವಂತಹ ಆರೋಪಗಳು ಮತ್ತೆ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಸದನದ ಒಳಗಡೆ ಮತ್ತೆ ಹೊರಗಡೆ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.